ಕೊಟ್ಟಾರಂತ್ರಿ ಸ್ಪೋರ್ಟ್ಸ್ ಒಳಗೆ ಗೋಲ್ಡನ್ ಮೆಡಲ್. ಅಷ್ಟು ಬಂದವಲ್ಲೇ ನಾತಿರು ಅಪ್ಪ ಮಗಳು ಕೂಡಿ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರೀ ಇವತ್ತು ನಾನು ಗೋಧಿ ಹಿಟ್ಟಿನ ದೋಸೆ ಮಾಡ್ಬೇಕಂತೇಳಿ ಕಲಿಸಿಟ್ಟಿದ್ದೀನಿ ರೀ. ಗೋಧಿ ಹಿಟ್ಟು ಫಸ್ಟಿಗೆ ಗೋಧಿ ಹಿಟ್ಟು ಮಿಕ್ಸರ್ಗೆ ಹಾಕಿಬಿಟ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ರೀ. ಕೈಲಿ ಆದ್ರೆ ಸ್ವಲ್ಪ ಲೇಟ್ ಆಗುತ್ತಲ್ಲ, ಈ ರೀತಿ ಮಿಕ್ಸರ್ಗೆ ಹಾಕಿಬಿಟ್ರೆ ಗೋಧಿ ಹಿಟ್ಟು ಮತ್ತು ನೀರು ಹಾಕಿಬಿಟ್ಟು ಅದು ರೆಡಿ ಆಗುತ್ತೆ ರೀ. ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಉಳ್ಳಾಗಡ್ಡಿ ಮತ್ತು ಸೌತೆಕಾಯಿನ ತುರಿದು ಬಿಟ್ಟಿದ್ದು ಹಾಕಿದ್ದೀನಿ ರೀ. ಮತ್ತು ಒಂದು ಮಿಕ್ಸರ್ ಜಾರಿಗೆ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ, ಕರಿಬೇವು ಮತ್ತು ಮೆಂತಿ ಪಲ್ಯನ ಹಾಕಿಬಿಟ್ಟು ತರಿಯಾಗಿ ರುಬ್ಕೊಂಡ್ಬಿಟ್ಟು ಇದಕ್ಕೆ ಹಾಕಿದ್ದೀನಿ ರೀ. ಈ ರೀತಿ ಮಾಡ್ಕೋದ್ರಿಂದ ಮಕ್ಕಳು ಚಪಾತಿ ತಿನ್ನಕ್ಕೆ ಒಲ್ಲ ಅಂದಾಗ ಈ ರೀತಿ ಮಾಡಿಕೊಟ್ರೆ ಮಸ್ತ್ ಆಗುತ್ತೆ ರೀ. ನಾನು ಚಪಾತಿ ಮಾಡಿಕೊಡ್ಲಿ ಅಂತಂದ್ರೆ ಒಲ್ಲ ಅಂತಂದರು. ಅದಕ್ಕೆ ಚಪಾತಿ ಹಿಟ್ಟಿಲೇನೆ ಈ ರೀತಿ ಮಾಡಿಕೊಟ್ಬಿಟ್ರೆ ಇಷ್ಟನೂ ಆಗುತ್ತೆ ಮತ್ತು ಹೆಲ್ದಿನೂ ಇರ್ತೈತಲ್ರಿ. ಸೌತೆಕಾಯಿ ಮತ್ತು ಮೆಂತ್ಯ ಪಲ್ಯ ಎಲ್ಲ ಹಾಕಿರ್ತೀವಲ್ಲ, ಅದನ್ನೆಲ್ಲ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ದೋಸದ ಗತ್ಲೆ ಹಾಕಿ ಕೊಟ್ಬಿಡೋದ್ರಿ. ಟೊಮೆಟೊ ಸಾಸ್ ಅಥವಾ ಚಟ್ನಿ ಹಚ್ಕೊಂಡು ತಿನ್ನೋಕೆ ಮಸ್ತ್ ಹತ್ತೈತಿ. ನಾನು ಇವತ್ತು ಚಟ್ನಿ ಮಾಡ್ಕೊತೀನಿ ರೀ. ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಅಜ್ವೇನ್ ಹಾಕ್ತೀನಿ ರೀ. ಅಜ್ವೇನ್ ಹಾಕೋದ್ರಿಂದ ಡೈಜೆಷನ್ಗೆ ಒಳ್ಳೇದಲ್ರಿ. ಸ್ವಲ್ಪ ಅಜ್ವೇನ್ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಅವಾಗವಾಗ. ಈಗ ಅಜ್ವೇನ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದಿದ್ರೆ ಈ ಕಡೆ ಗ್ಯಾಸ್ ಹಚ್ಚಿಬಿಟ್ಟು ತವಿ ಕಾಸಕ್ಕಿಟ್ಟು ಚಟ್ನಿ ಮಾಡ್ಕೊತೀನಿ ರೀ. ಇವತ್ತು ನಾನು ಚಟ್ನಿಗೆ ಸ್ವಲ್ಪ ಪುಟಾಣಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಪುದೀನ ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಮೊಸರು ಹಾಕಿಬಿಟ್ಟು ಮಾಡ್ಕೊತೀನಿ ರೀ. ನಾವು ಮೊಸರು ಹಾಕಿಬಿಟ್ಟು ಮಾಡ್ಕೊಂಡೀವಿ ಅಂದ್ರೆ ಸೇಮ್ ಹೋಟೆಲ್ ಒಳಗೆ ಸಿಗ್ತೈತಂದ್ರೆ ಅದೇ ರೀತಿ ಆಗುತ್ತೆ. ಭಾಳ ಮಸ್ತ್ ಆಗುತ್ತೆ ರೀ ಮತ್ತು ಸಕ್ಕ ಟೇಸ್ಟಿಯಾಗಿರ್ತೈತಿ. ಈ ರೀತಿ ಮಾಡ್ಕೋದ್ರಿಂದ ಚಟ್ನಿ ಮೊಸರು ಹಾಕಿಬಿಟ್ಟು ರುಬ್ಕೋಬೇಕು ರೀ. ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗಿ ರುಬ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಚಟ್ನಿ ರೆಡಿ ಆಗುತ್ತೆ. ಈ ಕಡೆ ತವಿನೂ ಬಿಸಿ ಆಗೈತೆ ಅಂತ ಸ್ವಲ್ಪ ಹಾಕಿಬಿಟ್ಟು ತೆಗಿತೀನಿ ರೀ. ಫಸ್ಟಿಗೆ ನಾನು ತೆಗೆದ್ಬಿಟ್ಟು ಮತ್ತೆ ಹಾಕಾಕತ್ತಿದ್ದೀನಿ. ಈ ಕಡೆ ಚಟ್ನಿನೂ ರೆಡಿ ಆಗೈತೆ ನೋಡಿರಿ. ಭಾಳ ತೆಳ್ಳಗೆ ಮಾಡ್ಕೋಬಾರ್ದು, ಭಾಳ ಗಟ್ಟಿನೂ ಮಾಡ್ಕೋಬಾರ್ದು. ಈ ರೀತಿ ಇದ್ಬಿಟ್ರೆ ಮಸ್ತ್ ಆಗುತ್ತೆ. ಈ ಕಡೆ ಗೋಧಿ ಹಿಟ್ಟಿನ ದೋಸೆನೂ ರೆಡಿ ಆಕತ್ತಾವ ನೋಡಿರಿ. ಗೋಧಿ ಹಿಟ್ಟು ಮತ್ತು ಮೆಂತ್ಯ ಪಲ್ಯ, ಸೌತೆಕಾಯಿ. ನಮ್ಮ ಮನೆಯೊಳಗೆ ತರಕಾರಿ ಇಷ್ಟಪಡಂಗಿಲ್ಲ ಅಲ್ರಿ. ಒಬ್ಬೊಬ್ಬರು ಸೌತೆಕಾಯಿನ ತಿನ್ನೋಕೆ ಇಷ್ಟಪಡಂಗಿಲ್ಲ, ಕ್ಯಾರೆಟ್ ತಿನ್ನೋಕೆ ಇಷ್ಟಪಡಂಗಿಲ್ಲ. ಈ ರೀತಿ ಗೋಧಿ ಹಿಟ್ಟೊಳಗೆ ಹಾಕಿಬಿಟ್ಟು ಮಾಡಿ ಕೊಟ್ಬಿಟ್ರೆ ತಿಂತಾರೆ, ಗೊತ್ತಾಗಂಗಿಲ್ಲ. ನಮ್ಮ ತನು ಮನೂ ಹಂಗೆ ಮಾಡ್ತಾರೆ. ಮ್ಯಾಲೆ ಸೌತೆಕಾಯಿ ಅದು ತಿನ್ನಂದ್ರೆ ತಿನ್ನಂಗಿಲ್ಲ ರೀ. ಈ ರೀತಿ ಗೋಧಿ ಹಿಟ್ಟೊಳಗೆ ಹಾಕಿ ಕೊಟ್ಬಿಡ್ತೀನಿ ನಾನು. ಈ ಕಡೆ ಚಟ್ನಿಗೆ ಒಗ್ಗರಣೆ ಹಾಕಾಕತ್ತೀನಿ ನೋಡಿರಿ. ಇವತ್ತು ಚಮಚದೊಳಗೆ ಒಗ್ಗರಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸ್ಬಿ ಹಿಂಗೆ ಹಾಕಿಬಿಟ್ಟು ಅದು ಚಟ್ನಿಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಮಸ್ತಾಗಿ ಚಟ್ನಿನೂ ರೆಡಿ ಆಗೈತ್ರಿ. ಇನ್ನು ಎಲ್ಲರಿಗೆ ಗೋಧಿ ಹಿಟ್ಟಿನ ದೋಸೆನ ಹಾಕಿ ಕೊಡ್ತೀನಿ. ಚಪಾತಿ ಒಲ್ಲ ಅನಿಸಿದಾಗ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಐತ್ರಿ. ನಾನು ಬರೀ ಗೋಧಿ ಹಿಟ್ಟು ಅಷ್ಟೇ ಹಾಕಿದ್ದು, ಮತ್ತು ಏನು ಯಾವ ಹಿಟ್ಟು ಹಾಕಿಲ್ಲ. ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಉಳ್ಳಾಗಡ್ಡಿ, ತರಕಾರಿ ಅಷ್ಟು ಹಾಕಿದ್ದು. ಕ್ಯಾರೆಟ್ ಬೇಕಂದ್ರೆ ನೀವು ಬೀಟ್ರೂಟ್ ಎಲ್ಲ ತುರಿದ್ಬಿಟ್ಟು ಹಾಕೋಬೋದು ರೀ. ಈಗ ತಂದು ಡಬ್ಬಿ ಕಟ್ಟಾಕತ್ತಿದ್ದೀನಿ ನಾನು. ಏನಾದರೂ ತಲೆ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ರೆಸಿಪಿ ಮಾಡಿ ಕೊಡೋದ್ರಿ. ಚಪಾತಿ ಒಲ್ಲ ಅಂದಾಗ ಈ ರೀತಿ ಮಾಡಿಕೊಟ್ಬಿಟ್ರೆ ಮಸ್ತ್ ಆಗುತ್ತೆ. ನಮ್ಮ ಕಡೆ ಹೆಂಗೆ ಗೊತ್ತಂದ್ರೆ ಚಪಾತಿ ಮತ್ತು ರೊಟ್ಟಿನೇ ಜಾಸ್ತಿ ತಿನ್ನೋದು. ಅದೇ ಹಿಟ್ಟು ಜಾಸ್ತಿ ಇರ್ತೈತಿಲ್ಲ ಮನೆಯೊಳಗೆ, ಹೀಗಾಗಿ ಅದೇ ಹಿಟ್ಟು ಬಳಸಿಬಿಟ್ಟು ಈ ರೀತಿ ಮಾಡಿಕೊಟ್ಬಿಟ್ರೆ ಆಯಿತು, ಮಸ್ತ್ ಆಗುತ್ತೆ. ಮತ್ತು ಅವರಿಗೆ ಡಿಫ್ರೆಂಟ್ ಆಗಿ ತಿಂದಿನಂತೆ ಫೀಲಿಂಗು ಬರ್ತೈತಲ್ರಿ, ಮತ್ತು ಟೇಸ್ಟ್ನೂ ಆಗುತ್ತೆ. ಈಗೆಲ್ಲ ನಾಷ್ಟಕ್ಕೆ ಅವ್ರಿಗೆ ಮಾಡಿ ಕೊಟ್ಬಿಟ್ಟು ಇನ್ನು ಮತ್ತು ನನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ನೀರು ಕುಡಿಯು ತಾಮ್ರದ ಭಾಂಡೆ ಇದ್ದವಲ್ರಿ, ಅಂದರೆ ಏನಂತಾರೆ ಹಂಡೆ ಮತ್ತು ಅದು ಫಿಲ್ಟ್ರ್ ಐತ್ರಿ. ಮ್ಯಾಲಿಂದ ಒಂದು ಪಾಟ್, ಅದು ಒಳಗಿನ ಬುಷ್ ಬರ್ತಾವಲ್ರಿ, ಏನಂತಾರೆ ವೈಟ್ ಹಂಗೆ ಸಿಗ್ತಾವೆ. ಅವನ್ನ ಹಾಳಾಗ್ಯಾವು ಎತ್ತಿ ಇಟ್ಟಿದ್ದೀನಿ ನಾನು. ಕುಡಿಯೋಕೆ ನೀರು ಏನು ಮಾಡಾಕತ್ತೀವಿ ಅಂದರೆ ಇದು ಫಿಲ್ಟ್ರ್ ಸಿಗ್ತಾವಲ್ರಿ ಹೊರಗಡೆ, 10 ರೂಪಾಯಿ ಕೊಟ್ಟರೆ ಒಂದು ಕ್ಯಾನ, ಅದನ್ನ ತರಾಕತ್ತೀವಿ. ಬಟ್ ಇದು ರಿಪೇರ್ ಮಾಡಿಸ್ಬಿಟ್ಟು ಇಟ್ಕೋಬೇಕು ರೀ. ಅದು ಫಿಲ್ಟ್ರ್ ನೀರು ಕುಡಿಯೋದು ಇದು ಮತ್ತು ಈ ಫಿಲ್ಟ್ರ್ ನೀರು ಕುಡಿಯೋದು ಯಾವತ್ತು ಸರಿ ಅಂತ ನನಗೂ ಗೊತ್ತಿಲ್ಲ ಅಷ್ಟೊಂದು. ಬಟ್ ಈ ಫಿಲ್ಟ್ರ್ ನೀರು ಕುಡಿಬೇಕಂತ ಹೇಳ್ತಾರೋ. ಅಂದ್ರೆ ಅದಕ್ಕಂತಲೇ ತಂದಿದ್ರಿ ನಾನು ತಾಂಬರ್ದು. ಬಟ್ ಅದು ಸ್ವಲ್ಪ ಹಾಳಾಗೈತಿ, ರಿಪೇರ್ ಮಾಡಿಸ್ಬೇಕು. ಅದ್ರೊಳಗಿನ ಇದು ಸಿಗ್ತಾವ್ರಿ, ಅವ್ನು ತಂದು ಹಾಕಬೇಕು. ಹಾಕೋಕ್ಕಾಗಿಲ್ಲ. ಅದಕ್ಕಂತೇಳಿ ಅದೇ ಫಿಲ್ಟ್ರ್ ನೀರು ಏನಂತಾರೆ ಹೊರಗಡೆ ಸಿಗ್ತಾವಲ್ರಿ ಫಿಲ್ಟ್ರ್ ನೀರು, 10 ರೂಪಾಯಿ ಕೊಟ್ಟರೆ ಒಂದು ಕ್ಯಾನ್ 20 ಲೀಟ್ರ್, ಅದನ್ನ ತಂದುಬಿಟ್ಟು ಕುಡಿಯಾಕತ್ತೀವಿ. ಈಗ ಬಳಸಕ್ಕೆ ಬರ್ತೈತಲ್ರಿ ಅಡುಗೆ ಮಾಡೋಕ್ಕೆ ಮತ್ತು ಅನ್ನ ಮಾಡೋಕ್ಕೆ. ಅವನ್ನ ತಿಕ್ಕಿಬಿಟ್ಟು ತೊಳೆದು ತುಂಬಾಕತ್ತಿದ್ದೀನಿ ನಾನು.
ತಾಮ್ರ ಬಣ್ಣ ಹೆಂಗೆ ಗೊತ್ತೇನ್ರಿ, ಎಷ್ಟು ತಿಕ್ಕಿ ನೀಟಾಗಿ ಇಟ್ಕೊಂಡ್ಬಿಟ್ರು 4 ದಿವಸ ಮತ್ತು ಕಲರ್ ಚೇಂಜೇ ಆಗ್ಬಿಡ್ತಾವೆ. ನಾನು ಸಬೀನ ಮತ್ತು ನಿಂಬೆಹಣ್ಣು ಹಚ್ಚಿ ತಿಕ್ತೀನಿ ಒಂದು 8-10 ದಿವಸ ತನಕ ಸ್ವಚ್ಛ ಇರ್ತಾವೆ, ಚಂದ ಕಾಣ್ತಾವ್ರಿ. ಅದನ್ನ ಎಷ್ಟು ಮಸ್ತಾಗಿ ಹೊಳಾಕತ್ತಾವೆ ನೋಡ್ರಿ. ಭಾಳ ಜಾಸ್ತಿ ಎಫೆಕ್ಟ್ ಏನು ಹಾಕೋದೇ ಬೇಕಾಗಿಲ್ಲ, ನಿಂಬೆಹಣ್ಣು ಮತ್ತು ಸಬೀನ ಹಚ್ಬಿಟ್ರೆ ಫುಲ್ ಸ್ವಚ್ಛ ಆಗ್ಬಿಡ್ತಾವ್ರಿ. ನನ್ನ ಮಗನಿಗೆ ಫುಲ್ ತುಂಬಂತ ನಾ ಹೇಳಕತ್ತಿದ್ದೀನಿ, ಸಾಕು ಮಮ್ಮಿ ಅರ್ಧ ಆಗೈತೆ ಅಂತ ಹೇಳ್ತಾನ್ರಿ. ಯಾವಾಗಲೂ ಹೆಣ್ಮಕ್ಳಿಗೆ ಮನೆಯೊಳಗೆ ನೀರು ಇದ್ಬಿಟ್ರೆ ಮನ್ಸಿಗೆ ಒಂಥರ ಸಮಾಧಾನ ರೀ. ನೀರು ಖಾಲಿ ಆಗಿಬಿಟ್ರೆ ಟೆನ್ಷನ್ ಸ್ಟಾರ್ಟ್ ಆಗುತ್ತಲ್ರಿ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ತುಂಬಿ ಇಟ್ಕೊಳ್ಳೋದು. ಎಲ್ಲ ನೀಟಾಗಿ ಒರೆಸಿ ಇಟ್ಕೋಬೇಕ್ರಿ. ಯಾವುದೇ ತಾಮ್ರ ಮಾಡಿ ತಿಕ್ಬಿಟ್ಟು ಒರೆಸಿ ಇಟ್ಕೋಬೇಕು. ನಮ್ಮ ತನೂ ಮೆಡಲ್ ಕೊಟ್ಟಾರಂತ್ರಿ ಸ್ಪೋರ್ಟ್ಸ್ ಒಳಗೆ, ಗೋಲ್ಡನ್ ಮೆಡಲ್. ಅಷ್ಟು ಬಂದವೊಮ್ಮೆ ಹೊರಗಂತ ಫುಲ್ ಡಿಸ್ಟರ್ಬೆನ್ಸ್ ಐತಿ. ಏನು 3 ನೀನು? ಒಂದು ಶಾರ್ಟ್ ಪುಟ್ ಅದ, ಒಂದು ಥ್ರೋಬಾಲ್ ಅದ, ಒಂದು ಕಬಡ್ಡಿ. 3 ಕಾರ್ಡ್. ಇಲ್ಲಿ ಮನೆ ಮುಂದೆ ಬಿಲ್ಡಿಂಗ್ ಕಟ್ಟಾತಾರೆ, ಅದಕ್ಕೆ ಸೌಂಡ್ ಬರ್ತೈತಿ. ಭಾಳ ಡಿಸ್ಟರ್ಬೆನ್ಸ್ ಐತಿ. ಅದು ಸ್ಲಾಬ್ದೆಲ್ಲ ಕೆಲಸ ಮಾಡತ್ತಾರಲ್ರಿ, ಅದಕ್ಕೆ ಸೌಂಡ್ ಐತಿ. ಈಗ ಊಟ ಗೀಟ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮನೆ ಕ್ಲೀನ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ರೀ. ತಿಕ್ಕಾಕೇನು ಹೋಗಂಗಿಲ್ಲ, ಎಲ್ಲ ಸ್ಲ್ಯಾಬ್ ಅದು ಏನಂತಾರೆ ಪರ್ಸಿ ಇಡೋದೆಲ್ಲ ಬಾಂಡೆ ಇಡೋದೆಲ್ಲ ಒರೆಸ್ಬಿಟ್ಟು ಆಮೇಲೆ ಡಬ್ಬಿ ಗಿಬ್ಬಿ ಎಲ್ಲ ಒರೆಸ್ಕೊಂಡೆ ಇಟ್ಕೊತೀನಿ ರೀ. ಊಟ ಗೀಟ ಎಲ್ಲ ಮುಗಿಸ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. 3-3:30 ಆಗಿ ಬಂದೈತೆ ಟೈಮ್. ಸಂಜೆ ತನಕ ಎಲ್ಲ ಕ್ಲೀನ್ ಆಗ್ಬಿಟ್ಟೈತೆ ರೀ. ಹೊಸ ವರ್ಷ ಬಂದೈತಿ ಮತ್ತು ಸಂಕ್ರಾಂತಿನೂ ಐತಲ್ರಿ, ಇನ್ನು 10-15 ದಿವಸ ಒಳಗಡೆ ಸಂಕ್ರಾಂತಿನೂ ಬರ್ತೈತಿ. ಎರಡಕ್ಕೂ ಆಗುತ್ತಂತೇಳಿ ಮನೆ ಕ್ಲೀನ್ ಮಾಡಾಕತ್ತಿದ್ದೀನಿ ರೀ. ಜಾಸ್ತಿ ಏನು ಡೀಪ್ ಕ್ಲೀನ್ ಮಾಡೋಂಗಿಲ್ಲ, ಜಸ್ಟ್ ಒರೆಸೋದು ಇಡೋದ್ರಿ. ಅವಾಗ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ ನನಗೆ, ನೀಟಾಗಿ ಇದ್ಬಿಟ್ರೆ. ದೀಪಾವಳಿಗೆ ಮಾಡಿದ್ದೀನಿ ರೀ, ಹಂಗೆ ತಿಂಗಳಿಗೆ ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದು ಒರೆಸೋದು ಮಾಡ್ತಿರ್ತೀನಿ ನಾನು. ಅದನ್ನೇ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಫಸ್ಟಿಗೆ ಒಂದು ಬೇರೆ ಬಟ್ಟೆ ತೊಗೊಂಡು ಕೆಳಗಿನ ಪರ್ಸಿ ಒರೆಸ್ಕೊಳ್ಳೋದ್ರಿ. ಆಮೇಲೆ ಒಂದು ಬೇರೆ ಬಟ್ಟೆ ತೊಗೊಂಡು ಡಬ್ಬಿಗಳೆಲ್ಲ ಒರೆಸಿ ಇಟ್ಕೊತೀನಿ ರೀ. ಮತ್ತು ಜಾಸ್ತಿ ಹೊಲಸಾಗಿದ್ದು ತಿಕ್ಕಾಕಿ ಇಡ್ತೀನಿ. ಸ್ವಲ್ಪ ಹೊಲಸಾಗ್ಲಾರ್ದು ಏನೈತಿಲ್ಲ ಒಂದು ಹಸಿ ಬಟ್ಟೆ ತೊಗೊಂಡು ಒರೆಸಿ ಇಟ್ಕೊಂಡ್ಬಿಡ್ತೀನಿ ರೀ. ನಾನು ಯಾವಾಗಲೂ ಖಾಲಿ ಆದಾಗ ತಿಕ್ಕಿಬಿಟ್ಟನ ಹಾಕಿಡೋದ್ರಿ, ಅದಕ್ಕೆ ಜಾಸ್ತಿ ಹೊಲಸೇನು ಆಗಂಗಿಲ್ಲ. ಮತ್ತು ಜಾಸ್ತಿ ಇದ್ದಿದ್ದು ಬಾಂಡೆಗಳೆಲ್ಲ ತೆಗೆದು ಇಟ್ಟಿದ್ದೀನಿ ಕಟ್ಬಿಟ್ಟು. ತಿಕ್ಕುದು ಜಾಸ್ತಿ ಹತ್ತಂಗಿಲ್ಲ ರೀ, ಎಷ್ಟು ಅವಶ್ಯಕತೆ ಅದಾವಲ್ಲ ಅಷ್ಟೇ ಇಟ್ಕೊಂಡಿದ್ದು ನಾನು. ಇವೆಲ್ಲ ಸ್ಟೀಲ್ ಡಬ್ಬಿ, ಅದು ಪ್ಲಾಸ್ಟಿಕ್ ಡಬ್ಬಿ ಎಲ್ಲ ಒರೆಸಿಬಿಟ್ಟೆ ಇಟ್ಕೊತಿದ್ರೆ ನೀಟಾಗಿ ಕಾಣಿಸುತ್ತೆ. ಒಂದು ತಿಂಗಳಿಗೊಮ್ಮೆ ಈ ರೀತಿ ಮಾಡಿಬಿಟ್ರೆ ಮನೆಯೂ ಕ್ಲೀನ್ ಅನಿಸುತ್ತಲ್ಲ. ನಾನು ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ ರೀ, ಒಂದು ತಿಂಗಳಿಗೆ ಒಂದ್ಸಲ. ಇವತ್ತೆಲ್ಲ ಮನೆ ಕ್ಲೀನ್ ಮಾಡಿಬಿಟ್ಟು ನಾಳೆ ಹಾಸಿಗೆ ಒಗೆದು ಹಾಕೋದಂತ ಅಂದ್ಕೊಂಡಿದ್ದೀನಿ ರೀ. ಹಾಸಿಗೆ ಅಂದರೆ ಹೊಚ್ಕೋ ಬೆಡ್ಶೀಟು ಅದು ಇದು ಇರ್ತಾವಲ್ಲ ರೀ, ಅವನ್ನ ತೊಗೊಳೋದು ಹಾಕ್ತೀನಿ. ಫಸ್ಟಿಗೆ ಇವತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ರೀ. ಅಡುಗೆ ಮನೆ ಕ್ಲೀನ್ ಆಗಿಬಿಟ್ರೆ ಹೆಣ್ಮಕ್ಳಿಗೆ ಒಂಥರ ಖುಷಿ ಅಲ್ರಿ. ಈಗ ಮಸ್ತಾಗಿ ಫೈನಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ ನೋಡಿರಿ. ಡಬ್ಬಿಗಳೆಲ್ಲ ಒರೆಸಿ ಮತ್ತು ಪರ್ಸಿ ಎಲ್ಲ ಒರೆಸಿಬಿಟ್ಟು ನೀಟಾಗಿ ಇಟ್ಟಿದ್ದೀನಿ. ಮತ್ತು 1-2 ದಿವಸ ಒಳಗೆ ಮತ್ತೆ ಆ ಕಡೆ ಈ ಕಡೆ ಆಗ್ತಾವ್ರಿ. ಬಟ್ ಸ್ವಚ್ಛ ಮಾಡೋದು ನಮ್ಮ ಕರ್ತವ್ಯ ಅಲ್ರಿ. ಎಲ್ಲ ನೀಟಾಗಿ ಜೋಡಿಸಿದ್ದೀನಿ ನೋಡಿರಿ. ಇಲ್ಲಿ ಸ್ಪೂನ್ ಅದಾವಲ್ರಿ, ಇವನ್ನ ಒಂದು ಬಾಕ್ಸ್ ತರಬೇಕಾಗಿತ್ತು ಸ್ಟೋರ್ ಮಾಡ್ಕೊಳಕ್ಕೆ. ಎಲ್ಲ ಹಿಂಗೆ ಇಟ್ಟಿದ್ದೀನಿ ರೀ, ಜಸ್ಟ್ ಆಗ್ತಾವೆ. ಯೂಸ್ ಮಾಡೋ ತೊಳೆದ್ಬಿಟ್ಟು ಯೂಸ್ ಮಾಡಬೇಕಾಗೈತಿ. ಒಂದು ಬಾಕ್ಸ್ ಪ್ಲಾಸ್ಟಿಕ್ ಬಾಕ್ಸ್ ಸಿಕ್ತಂದ್ರೆ ತರಬೇಕಾಗಿತ್ತು, ಅದನ್ನೆಲ್ಲ ಹಾಕಿಡಾಕ. ಈ ಕಡೆ ಭಾಳ ಹೊಲಸಾಗಿ ಡಬ್ಬಿನೂ ತಿಕ್ಕಿ ತೊಳೆದು ಇಟ್ಟೈತ್ರಿ. ಮತ್ತು ಟೈಲ್ಸ್ನು ಜಿಡ್ಡಾಗಿದ್ದು ರೀ, ಸ್ಕ್ರಬ್ ಹಚ್ಚಿ ಸೋಪ್ ಹಚ್ಚಿ ತಿಕ್ಕಿಬಿಟ್ಟು ಒರೆಸಿ ಎಲ್ಲ ಇಟ್ಕೊಂಡಿದ್ದೀನಿ ರೀ. ಇನ್ನು ಚಹಾ ಮಾಡಬೇಕು. ಹಾಗಾದ್ರೆ ಎಲ್ಲ ಕ್ಲೀನ್ ಆಗಿಬಿಟ್ಟೈತಿ. ಫುಲ್ ಖುಷಿ ಅನ್ಸಾತೈತಲ್ರಿ ನೋಡಕ್ಕೆ, ಅಡುಗೆ ಮಾಡೋಕ್ಕೂ ಖುಷಿ ಅನಿಸುತ್ತೆ. ಅಡುಗೆ ಮನೆ ಕ್ಲೀನ್ ಇದ್ಬಿಟ್ರೆ ಈ ಕಡೆ ಬಾಂಡೆನೂ ತಿಕ್ಕಿ ಇಟ್ಟೈತ್ರಿ. ದೇವ್ರ ಮುಂದೆ ದೀಪಾನು ಹಚ್ಚಿದೆ, ಮುಖ ತಗೊಂಡ್ಬಿಟ್ಟು. ಈ ಸೈಡಿಂದ ಅಲ್ರಿ ಪ್ಲಾಸ್ಟಿಕ್ ಡಬ್ಬಿ ಅದಾವೆ, ಇವು ಚೇಂಜ್ ಮಾಡಬೇಕಾಗೈತಿ. ಇವು ಪತಾಂಜಲಿದ ಜೇನುತುಪ್ಪದ ಡಬ್ಬಿ ರೀ, ಭಾಳ ದಿವಸದಿಂದ ತಂದಿದ್ದು ನಾನು. ಜೇನುತುಪ್ಪ ತಂದು ಹಂಗೆ ಅವನ್ನ ಮಸಾಲೆ ಹಾಕೋಕೆ ಯೂಸ್ ಮಾಡ್ಕೊತೀನಿ. ಬಟ್ ಗ್ಲಾಸಿನ ತರಬೇಕಾಗೈತಿ, ಯಾವಾಗ ತರೋದಾಗುತ್ತೋ ಗೊತ್ತಿಲ್ಲ ರೀ. ನಾನು ಟೊಮೆಟೊ ಏನು ಮಾಡ್ತೀನಿ ಅಂದ್ರೆ ರೀ, ಫ್ರಿಜ್ ಒಳಗೆ ಇಡಂಗಿಲ್ಲ, ಈ ರೀತಿ ಒಂದು ಬುಟ್ಟಿ ಒಳಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ರೀ. ಫ್ರಿಜ್ ಒಳಗೆ ಇಟ್ಬಿಟ್ರೆ ಅದು ಟೇಸ್ಟ್ ಏನೋ ಕಮ್ಮಿ ಆಗ್ತೈತೆ ಅಂತ ಹೇಳ್ತಾರೋ, ಅದಕ್ಕೆ ನಾನು ಹೊರಗಡೆನೇ ಸ್ಟೋರ್ ಮಾಡ್ಕೊತೀನಿ. ಈ ಫೈನಲಿ ಈ ರೀತಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿರಿ. ಖುಷಿ ಆಗ್ಬಿಟ್ಟು ನನಗಂತೂ. 1-2-3 ತಾಸು ಹೈರಾಣ ಆಗಲಕ್ಕ ಫುಲ್ ಖುಷಿ ಅನಿಸುತ್ತೆ ರೀ. ಈ ಕಡೆ ಚಾಕ್ ಇಟ್ಟಿದ್ದೀನಿ, ಈ ಕಡೆ ಇಡ್ಲಿ ಮಾಡೋಕ್ಕೆ ಅಕ್ಕಿ ನೆನ್ಸಕ್ಕೆ ಇಟ್ಟಿದ್ದೀನಿ ರೀ, ರಾತ್ರಿ ಉಬ್ಬಬೇಕು. ನಾವು ಬಂದಿದ್ದೇವೆ, ನಾವಿದ್ವಿ ರಾಜ್ ಹುಟ್ಟಿದ
ಈ ಕಡೆ ಚಾನು ರೆಡಿ ಆಗೈತ್ರಿ. ನಮ್ಮ ತನು ಏನು ಮಾಡತ್ತಾಳ ಅಂದ್ರೆ ಹಳೆ ಸ್ಟೋರಿ ಹೇಳತ್ತಾಳ್ರಿ. ಸುಪ್ರಿಯ ಸಣ್ಣಕ್ಕಿದ್ದಾಗ ಚಂದ ಇದ್ಲು, ಈಗ ದೊಡ್ಡಕ್ಕಾದಂಗೆ ಭಾಳ ಸೊರ್ಗಾಕತ್ತಾಳು ಅಂತ ಹೇಳಾಕತ್ತಿದ್ಲು ರೀ. ಹ್ಯಾಂಗೆ ಕೂತಾವ ನೋಡು. ಚಂದ ಕೂಡ. ಈಗ ಸಂಜೆ ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಈ ಕಡೆ ಹಿಟ್ಟು ಕಲಸಿಟ್ಟಿದ್ದೀನಿ. ಈ ಕಡೆ ಟೊಮೆಟೊ ಈರುಳ್ಳಿ ಗೊಜ್ಜು ಥರ ಮಾಡ್ಕೊಂಡಿದ್ದೀನಿ ರೀ. ಇದು ಚಪಾತಿಗೆ ಅನ್ನಕ್ಕೂ ಆಗುತ್ತಲ್ಲ, ಅದಕ್ಕಂತ ಈ ರೀತಿ ಮಾಡಿದ್ದೀನಿ. ಈ ಕಡೆ ಹಿಟ್ಟು ಕಲಸಿಟ್ಟಿದ್ದೀನಿ ರೀ. ಇದು ಅಂತೂ ಭಾಳ ಮಸ್ತ್ ಆಗುತ್ತೆ ರೀ. ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. ಟೊಮೆಟೊ ಉಳ್ಳಾಗಡ್ಡಿ ಅಷ್ಟು ಇದ್ದು ಬಿಟ್ರೆ ರೆಡಿ ಆಗಿಬಿಡ್ತೈತಿ. ನಾನಿಲ್ಲಿ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಳ್ಳಾಗಡ್ಡಿ ರೀ, ಮತ್ತು ಈ ಕಡೆ ಟೊಮೆಟೊನ ಒಂದು 4 ಗೋಡಂಬಿ ಹಾಕಿಬಿಟ್ಟು ರುಬ್ಕೊಂಬಿಟ್ಟು ಹಾಕ್ಬೇಕು ರೀ. ಭಾಳ ಮಸ್ತ್ ಆಗುತ್ತೆ. ಖಾರ ಉಪ್ಪು ಅಷ್ಟೇ ರೀ. ಭಾಳ ಮಸ್ತ್ ಆಗುತ್ತೆ. ರೊಟ್ಟಿ ಚಪಾತಿ ಅನ್ನಕ್ಕೂ ಬರ್ತೈತ್ರಿ ಇದು. ಮತ್ತು ಪಟ್ಟಂತೆ ಮಾಡ್ಕೊಂಬಿಡ್ಬೋದು. ಅಡುಗೆ ಮಾಡೋಕೆ ಮನಸ್ಸಿದ್ದಿಲ್ಲ, ಅದಕ್ಕೆ ಈ ರೀತಿ ಮಾಡಿಬಿಟ್ಟೆ ರೀ. ಪಟ್ಟಂತೆ ಆಗುತ್ತೆ ಅಂತೇಳಿ ನಾತಿರಿ ಅಪ್ಪ ಮಗಳು ಕೂಡಿ. ಸುಲ್ ಕೊಟ್ಟಿ ತಿನ್ನಕ್ಕೆ ಹಲ್ ಬೇನ್ ಆಗ್ತಾವ. ನಾವೆಲ್ಲ ಅವಾಗ ಇಷ್ಟು ತಿಂತಿದ್ದೀವಿ ಗೊತ್ತನ. ಒಳಗೆ ಕೂಡ್ಬೇಕಿಲ್ಲ ಅಲ್ಲ ತಿಂತೀನಿ ತರಿ. ಕಬ್ಬು ತಿಂದಟ್ಟ ಹೊಸಡಿ ಗಟ್ಟಿ ಆಗ್ತಾವ ಏನು. ನಮ್ಮ ಮನೆಯವ್ರಿಗೆ ಸುಲ್ತು ಕೊಡತ್ತಾರೆ, ನಾವು ತಿನ್ನಾಕತ್ತೀವಿ. ನಮ್ಮ ತನೂ ಹಲ್ಲು ಅದು ಹೊತ್ತ ಸುಲ್ ಕೊಟ್ಟಿದ್ದು ತಿನ್ನಾಕ. ಆಗ ಅವ್ರು ಮತ್ತೊಂದು ತೊಗೊಂಡು ಬಂದ್ರೆ ಇದ್ದಂಗೆ ನೀವು. ಹೌದನ? ತಿನ್ ಸೊಕಾಸ್. ಅವಾಗ ಒಬ್ಬೊಬ್ರೇನೆ ಒಂದೊಂದು ಪೂರ್ತಿ ಒಂದು ಇದನ್ನ ತಿಂತಿದ್ರು ನೋಡಿ. ನಿಮ್ಮ ಅಪ್ಪ 50 ವರ್ಷ ಅಲ್ಲಕ್ಕೆ ಬಂದವ್ ಹೆಂಗದಾರನ ಬ್ಯಾನಂಗತ್ತ. ನಿಮ್ಗೆ ಆಗುತ್ತೆ ನೋಡ್ದಲ್ಲ, ನಿಮ್ಗೆ ಎಬ್ಬಿಸ್ಕೊಂಡು ಬಿಡ್ತೇನೆ. ಮಾಡಿಲ್ಲ. ಊಟದಕ್ಕಿಂತ ಮುಂಚೆ ಹಣ್ಣು ತಿನ್ಬೇಕು, ಊಟ ಆದ್ಮೇಲೆ ಕಬ್ಬು ತಿನ್ಬೇಕು. ಅವಾಗ ಹಲ್ಲ ಸ್ವಚ್ಛ ಆಗ್ತಾವ ಮತ್ತೆ ಗಟ್ಟಿ ಆಗ್ತಾವ. ಇಲ್ಲ ನೋಡಿ ಹೆಂಗ್ ಮಾಡತೈತಿ. ಅದೇನು ಪೆಪ್ಸಿ ಕುಡ್ದಂಗ ಮಾಡತ್ತ. ನನ್ ತಾಸ ಕಬ್ಬು ತಿಂದ್ರೆ ಆಯ್ತು ತಿನ್ನೋದು ಹೋಗು. ನಂಗೆ ಇದೊಂದೇ ಇಷ್ಟ, ಇದೆಲ್ಲ ಇಷ್ಟ ಆಗ್ತದೆ ಹಣ್ಣು. ಅವಾಗ ಟೈಮ್ ಹಚ್ಚಿ ತಿಂತಿದ್ರು ಕಬ್ಬ. ಒಂದು 5 ನಿಮಿಷನಾಗ ಒಂದು ಪೂರ್ತಿ ಇದನ್ನೇ ಮುಗಿಸ್ಬಿಟ್ಟಿದ್ರು. ಹಲ್ ಗಟ್ಟಿದ್ವು. ಹಲ್ ಗಟ್ಟಿಲ್ಲ ಅದು ಸೊಟ್ಟದವ. ಒಂದು ಪೂರ್ತಿ ತಿಂದ ಬಿಡೋದು. ಎಮ್ಗೋಳಕ್ಕಿಂತ ಫಾಸ್ಟ್ ತಿಂತಿದ್ರ. ಎಮ್ಗೋಳಕ್ಕಿಂತ ದನಗಳಕ್ಕಿಂತ ಫಾಸ್ಟ್ ತಿಂತಿದ್ರ ಅಂದೆ. ಈಗ ಊಟನೂ ಆಯಿತು, ಕೂತ್ಬಿಟ್ಟು ಶಿಸ್ತಾಗಿ ಕಬ್ಬನ್ನು ತಿಂದೀವಿ. ಕಬ್ಬು ತಿನ್ನೋದು ಆರೋಗ್ಯಕ್ಕೂ ಒಳ್ಳೇದ್ರಿ, ಮತ್ತು ಹಲ್ಲಿನ ಆರೋಗ್ಯಕ್ಕೂ ಒಳ್ಳೇದು. ಹೊಸಡಿ ಗಟ್ಟಿ ಆಗ್ತಾವ ಅಂತ ಹೇಳ್ತಾರೆ, ಮತ್ತು ಹೊಸಡಿಗೆಲ್ಲ ಮಸಾಜ್ ಹಾಕೈತ್ರಿ, ಮತ್ತು ಹಲ್ಲು ಸ್ವಚ್ಛ ಆಗ್ತಾವೆ ಊಟ ಆದ್ಮೇಲೆ ಕಬ್ಬು ತಿನ್ನೋದ್ರಿಂದ. ಬಟ್ ಈಗಿನವ್ರಿಗೆ ಯಾರಿಗೆ ತಿನ್ನಕ್ಕೆ ಆಗಂಗಿಲ್ಲ ರೀ. ನಾವಿನ್ನ ಚಲೋ ರೀ. ನಮ್ಕಿಂತ ನಮ್ಮ ಮಕ್ಕಳು ತಿನ್ನಕ್ಕೆ ಆಗಂಗಿಲ್ಲ ಅವರಿಗೆ. ಈಗಿನ ಮಕ್ಳಿಗೆ ಹೆಂಗೆ ಗೊತ್ತೇ ಅಂದರೆ ಬಿರುಸಿದ್ದು ಜಾಸ್ತಿ ಏನು ತಿನ್ನೋಕ್ಕಾಗಂಗಿಲ್ಲ. ಬರೀ ಮೆತ್ತಗೆ ಪಿಜ್ಜಾ, ಬರ್ಗರ್, ಇಡ್ಲಿ, ದೋಸೆ ಇದನ್ನೇ ಇಷ್ಟಪಡ್ತಾರೋ. ಅವಾಗ ಹಿಂದಕ್ಕೆ ಹೆಂಗೆ ಗೊತ್ತೇ ಅಂದರೆ ಕಬ್ಬು ತಿಂದೆ, ಸೌತಿಕಾಯಿ ತಿಂದೆ, ಮತ್ತು ಕಟಕ್ ರೊಟ್ಟಿ ತಿಂದೆ, ಇದನ್ನೇ ಮಾಡ್ತಿದ್ರು. ಅವಾಗ ಹಲ್ಲು ಗಟ್ಟಿ ಇರ್ತಿದ್ದು. ಅದಕ್ಕೆ ಈಗಿನ 30-40 ವರ್ಷಕ್ಕಿನ್ನ ಹಲ್ಲೆಲ್ಲ ಅಳಗಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವ್ರಿ. ಈಗ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಳತ್ತಿದ್ದೀನಿ ನೋಡ್ರಿ. ವಾರದಾಗ ಒಂದು ದಿವಸ ರೀ ಎಣ್ಣೆ ಹಚ್ಕೋಬೇಕಂತ ಹೇಳ್ತಾರೆ. ಬಟ್ ನನಗೂ ಆಗಂಗಿಲ್ಲ ರೀ. ಯಾವಾಗವಾಗ ಹಚ್ಕೋತಾ ಇರ್ತೀನಿ. ಎಲ್ಲರಿಗೂ ಹಚ್ಬೇಕು ರೀ ನಂದು ಆದಮೇಲೆ. ಫಸ್ಟಿಗೆ ನಾವು ಹಚ್ಕೊಂಡ್ಬಿಟ್ಟು ತನಗೂ ಎಣ್ಣೆ ಹಚ್ಚಿದೆ ರೀ, ಮತ್ತು ನಮ್ಮ ಮನೆಯವ್ರಿಗೆ ಹಚ್ಚಿದೆ. ಮನು ಇನ್ನೂ ಬಂದಿಲ್ಲ ರೀ, ಕರಾಟೆ ಕ್ಲಾಸ್ ಒಳಗದಾನಂತ. ನಾಳೆ ಪೂಜೆ ಐತಂತ್ರಿ, ಸಿದ್ದೇಶ್ವರ ಸ್ವಾಮಿಗೌದು ಪೂಜೆ ಐತಿ. ಅದಕ್ಕೆ ರೆಡಿ ಮಾಡಾಕತ್ತೀವಿ ಮಮ್ಮಿ, ಸ್ವಲ್ಪ ಲೇಟ್ ಮಾಡಿ ಬರ್ತೀನಿ ಅಂತ ಹೇಳ್ದೆ. ಅದಕ್ಕೆ ನಾನು ಅಕ್ಕಿ ರುಬ್ಬಾಕತ್ತಿದ್ದೀನಿ ರೀ. ಇಡ್ಲಿ ಮಾಡೋಕ್ಕೆ ಅಕ್ಕಿ ನೆನ್ಸಕ್ಕೆ ಹಾಕಿದ್ದೆ ಅಲ್ರಿ, ಅದನ್ನು ಅಕ್ಕಿ ರುಬ್ಬಾಕತ್ತಿದ್ದೀನಿ. ತನು ಇದ್ರೆ ಬಾಣೆ ತೊಳ್ಯಾಕತ್ತಾಳು. ಎಲ್ಲ ಕೆಲಸ ಮಾಡ್ತೀನಿ. ನನಗೂ ಭಾಳ ಸುಸ್ತಾಗುತ್ತಲ್ರಿ. ಇವತ್ತು ಮನೆ ಕೆಲಸನೂ ಎಷ್ಟೊಕ್ಕನೆ ಮಾಡಿದ್ದೀನಿ. ಬಾಣೆ ತಿಕ್ಕೋದು, ಮತ್ತು ಹೊರಗಡೆ ಎಲ್ಲ ಕಟ್ಟಿ ಇದು ಅದು ಸ್ಟೆಪ್ ಎಲ್ಲ ತೊಗೊದ್ಬಿಟ್ಟು ಫುಲ್ ಕೈಯೆಲ್ಲ ಪೇನ್ ಹಾಕತ್ತಾವು. ಮತ್ತು ಎಲ್ಲರಿಗೂ ಎಣ್ಣೆನೂ ಹಚ್ಚಿದೆ ರೀ. ಅಕ್ಕಿ ಅಷ್ಟೇ ರುಬ್ಬಿಟ್ರೆ ಎಲ್ಲ ಕೆಲಸ ಕಂಪ್ಲೀಟ್ ಆಗುತ್ತೆ ನೋಡ್ರಿ ಇವತ್ತಿಂದು. ಈಗ ಅಕ್ಕಿನೂ ರುಬ್ಬೋದಾಯಿತು.
ಸ್ವಲ್ಪ ಅಳಸು ಅನ್ಸಾಕತ್ತೈತಿ ನನಗೆ, ಯಾಕೆಂದ್ರೆ ನೀರು ಜಾಸ್ತಿ ಐತ್ರಿ. ಮಿಕ್ಸರ್ ಒಳಗೆ ಜಲ್ದಿ ಸಣ್ಣ ಆಗಲಾಗೈತಿ ಅದು. ಸ್ವಲ್ಪ ನೀರು ಕಮ್ಮಿ ಹಾಕಿಬಿಟ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕೋದಾಗೈತಿ, ಯಾಕಂದ್ರೆ ಅದು ಬ್ಲೆಡ್ ಮಂಡ್ ಆಗೈತ್ರಿ. ಮತ್ತು ಮಿಕ್ಸರು ಭಾಳ ದಿವಸ ಐತಲ್ಲ, ಅದು ಜಲ್ದಿ ಸರಿಯಾಗಿ ವರ್ಕ್ ಆಗಲಾಗೈತಿ. ಈಗ ಅಕ್ಕಿನ ರುಬ್ಬೋದಾಯ್ತು. ಇನ್ನು ಗ್ಯಾಸ್ ಕಟ್ಟಿ ಅಷ್ಟು ಸ್ವಚ್ಛ ಮಾಡಿಬಿಡ್ತಿದ್ರಿ. ನಮ್ಮ ತನೂ ಅಷ್ಟು ಬಾಣೆ ತೊಳಿತಾವೆ. ಇವತ್ತಿನ ಕೆಲಸ ಕಂಪ್ಲೀಟ್ ಆಗಿಬಿಡ್ತೈತ್ರಿ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋದ್ರಿ. ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ನಮಸ್ಕಾರ ಎಲ್ಲರಿಗೂ. ಮತ್ತೆ ಹೊಸ ಲಾಗ್ ಜೊತೆ ಸಿಗ್ತೀವಿ ರೀ. ಎಲ್ಲರಿಗೂ ಬಾಯ್ ರೀ. ಗುಡ್ ನೈಟ್ ರೀ.